ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಸಮಸ್ಯೆಗಳು ಬಂತೆಂದು ಕುಗ್ಗದೆ ಬಂದದ್ದು ಬರಲಿ ಎಂದು ಧೈರ್ಯದಿಂದ ಮುನ್ನುಗ್ಗಿದರೆ, ಸಕಾರಾತ್ಮಕವಾಗಿ ಚಿಂತಿಸಿದರೆ ಸಮಸ್ಯೆಗಳು ಅರ್ಧ ಬಗೆಹರಿದಂತೆ ಸರಿ. ಜೀವನಕ್ಕೊಂದು ಸ್ಫೂರ್ತಿ ತುಂಬುವ ಎಂತಹುದೇ ಸಂದರ್ಭದಲ್ಲೂ ಅಥವಾ ಸಂದರ್ಭವನ್ನೇ ಪಾಸಿಟಿವ್ ಆಗಿ ಪರಿವರ್ತಿಸಿಕೊಂಡು ಗೆದ್ದು ಬಂದ ನಾವಿಕನೊಬ್ಬನ ಪುಟ್ಟ ಕತೆ. ಒಬ್ಬ ನಾವಿಕ ತನ್ನ ಸಿಬ್ಬಂದಿಯೊಂದಿಗೆ ಸಮುದ್ರದಲ್ಲಿ ಪ್ರಯಾಣಿಸುತ್ತಿರ್ತಾರೆ. ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಬೀಸಿ ಹಡಗು ಜನರೇ ಇಲ್ಲದ ದ್ವೀಪದ ಕಡೆಗೆ ಹೋಗುತ್ತೆ. ಅನೇಕ ನಾವಿಕರು ಭಯದಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಸಮುದ್ರಕ್ಕೆ ಹಾರ್ತಾರೆ. ಆದರೆ ಆ ಒಬ್ಬ ನಾವಿಕ ಮಾತ್ರ ಹಡಗು ಎಲ್ಲಿಗೆ ಕರೆದೋಗುತ್ತೋ ಕರ್ಕೊಂಡೋಗ್ಲಿ, ನೋಡೇ ಬಿಡೋಣ ಅಂತ ಹಡಗಲ್ಲೇ ಕೂತ್ಕೋತಾರೆ. ಕೊನೆಗೆ ಹಡಗು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ನಿಲ್ಲುತ್ತೆ. ಸಮುದ್ರಕ್ಕೆ ಹಾರಿದ ನಾವಿಕರು ಏನಾದ್ರು ಅಂತ ಗೊತ್ತಿಲ್ಲ. ಆದರೆ ಧೈರ್ಯ ಮಾಡಿ ಹಡಗಲ್ಲೇ ಉಳಿದ ನಾವಿಕ ಮಾತ್ರ ಪ್ರಾಣ ಉಳಿಸಿಕೊಂಡಿದ್ದ. ಸರಿ, ಹಡಗೇನೋ ಒಂದು ಕಡೆ ಬಂದು ನಿಂತಿತ್ತು. ಈ ನಾವಿಕ ಸುತ್ತಲೂ ನೋಡ್ತಾರೆ, ಯಾರೂ ಇರೋದಿಲ್ಲ. ಬೇರೆ ಯಾವೊಂದು ಹಡಗು ಸಹ ಆ ಕಡೆ ಬರಲಿಲ್ಲ. ಕೊನೆಗೆ ಇಲ್ಲೇ ನನ್ನ ಜೀವನ ಅಂತ ನಿರ್ಧರಿಸಿ ಕಟ್ಟಿಗೆಗಳಿಂದ ತನ್ನ ವಾಸಕ್ಕೆ ಬೇಕಾದಂತಹ ಗುಡಿಸಲನ್ನು ನಿರ್ಮಿಸಿಕೊಂಡು ಕಾಡಿನಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಅಲ್ಲೇ ಇರ್ತಾರೆ. ಒಂದಿನ ಹೀಗೆ ಕಾಡಿಗೆ ಹಣ್ಣುಗಳನ್ನು ಹುಡುಕಿಕೊಂಡು ಹೋಗಿರ್ತಾರೆ. ವಾಪಸ್ ಬರೋ ಅಷ್ಟರಲ್ಲಿ ಅವರು ಕಟ್ಟಿಕೊಂಡಿದ್ದ ಗುಡಿಸಲಿಗೆ ಬೆಂಕಿ ಹೊತ್ಕೊಂಡು ಆ ಗುಡಿಸಲು ಉರಿತಿರೋದನ್ನ ನೋಡ್ತಾರೆ. ಆ ಕ್ಷಣಕ್ಕೆ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಆದರೂ ಅದರಲ್ಲೂ ಒಂದು ಪಾಸಿಟಿವಿಟಿನ ಹುಡುಕ್ತಿರ್ತಾರೆ. ಅಷ್ಟರಲ್ಲಿ ಬೇರೊಂದು ಹಡಗು ಇವರಿರುವಲ್ಲಿಗೆ ಬರ್ತಾ ಇರೋದನ್ನ ನೋಡಿ ಆಶ್ಚರ್ಯಗೊಳ್ಳೋದ್ರ ಜೊತೆ ತುಂಬಾ ಖುಷಿನೂ ಆಗ್ತಾರೆ. ಆ ಹಡಗಿನಿಂದ 4-5 ಜನ ಇಳಿತಾರೆ. ಇವರ ಹತ್ರ ಬಂದು, ನಾವು ಈ ಕಡೆ ಹೋಗುವಾಗ ಇಲ್ಲಿ ಹೊಗೆಯಾಡ್ತಾ ಇರೋದು ಕಾಣಿಸ್ತು, ಏನಾಗಿರಬಹುದು ಅಂತ ನೋಡೋಕೆ ಬಂದ್ವಿ ಅಂತ ಕೇಳಿದಾಗ ಇವರು ಇದುವರೆಗೂ ನಡೆದ ವಿಷಯವನ್ನೆಲ್ಲ ಅವರಿಗೆ ಹೇಳ್ತಾರೆ. ಜೊತೆಗೆ, ನನ್ನ ಗುಡಿಸಲು ಬೆಂಕಿಗೆ ಆಹುತಿಯಾಗಿದ್ದು ಒಳ್ಳೆಯದೇ ಆಯಿತು, ಆ ಕಾರಣಕ್ಕಾದರೂ ನೀವು ಇಲ್ಲಿಗೆ ಬಂದಿರಿ ಎನ್ನುತ್ತಾ ಅವರ ಜೊತೆ ಹೋಗಿ ತನ್ನ ಊರನ್ನು ಸೇರಿಕೊಳ್ತಾರೆ. ಅವರ ಸಕಾರಾತ್ಮಕ ಆಲೋಚನೆಯೇ ಅವರನ್ನು ಧೈರ್ಯದಿಂದ ಮುನ್ನುಗ್ಗಲು ಪ್ರೇರೇಪಿಸಿತು. ಈ ಕತೆ ಏನನ್ನು ಸೂಚಿಸುತ್ತೆ ಅಂದರೆ, ಎಂತಹ ಸಂದರ್ಭದಲ್ಲೂ ಕುಗ್ಗದೆ ಧೈರ್ಯದಿಂದಿರಬೇಕು. ಜೊತೆಗೆ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದ್ರಲ್ಲೂ ಒಳ್ಳೆಯದನ್ನೇ ಹುಡುಕಬೇಕು. ಬದುಕಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಖಿನ್ನತೆಗೆ ಒಳಗಾಗದೆ, ನಕಾರಾತ್ಮಕವಾಗಿ ಚಿಂತಿಸದೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಏನೇ ಬಂದರೂ ನಾನು ಅದನ್ನು ಎದುರಿಸಬಲ್ಲೆ ಅಂತ ಸಕಾರಾತ್ಮಕವಾಗಿ ಯೋಚಿಸಿ ಧೈರ್ಯವಾಗಿ ಮುನ್ನುಗ್ಗಿದರೆ ಎಲ್ಲವೂ ಒಳ್ಳೆಯದೇ ಆಗತ್ತೆ. ಧನಾತ್ಮಕ ಚಿಂತನೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಯಾವುದೇ ಸೋಲು ನಿರುತ್ಸಾಹಗೊಳಿಸಲಾರದು. ಯಾವ ಸಂದರ್ಭದಲ್ಲಿಯೂ ಹತಾಶರಾಗದಿರಿ. ಬದುಕಿನಲ್ಲಿ ಉತ್ಸಾಹವನ್ನು ಕಳೆದುಕೊಳ್ಳದಿರಿ. ಚಿಕ್ಕ ಪುಟ್ಟ ಘಟನೆಗಳಿಗೂ ಮನಸ್ಸನ್ನು ಕೆಡಿಸಿಕೊಳ್ಳದಿರಿ. ಬಂದದ್ದೆಲ್ಲ ಬರಲಿ ಅಂತ ಬರುವುದೆಲ್ಲವನ್ನು ಸವಾಲಾಗಿ ಸ್ವೀಕರಿಸಿ ಧೈರ್ಯದಿಂದ ಮುನ್ನುಗ್ಗಿ. ಎಲ್ಲವೂ ಒಳ್ಳೆಯದೇ ಆಗತ್ತೆ. ಪರೀಕ್ಷೆ ಬರೆದು ಮಾರ್ಕ್ಸ್ ಬಂದಮೇಲೆ ನಾವು ಏನು ಅಂತ ಗೊತ್ತಾಗೋದು. ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಪಾಸಿಟಿವ್ ಮೈಂಡ್ಸೆಟ್ ಮತ್ತು ಧೈರ್ಯ ಇವೆರಡು ತುಂಬಾ ಇಂಪಾರ್ಟೆಂಟ್. ಎಂತಹ ಸಂದರ್ಭದಲ್ಲೂ ಈ 2 ಅಂಶಗಳನ್ನು ಮಾತ್ರ ಮರಿಬೇಡಿ. ಜೀವನದಲ್ಲಿ ಏನೇ ಬಂದ್ರೂ ಸವಾಲಾಗಿ ಸ್ವೀಕರಿಸಿ ಧೈರ್ಯದಿಂದ ಮುನ್ನುಗ್ಗುವ ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸ್ಕೊಂಡ್ರೆ ನಿಮ್ಮ ಸಕ್ಸಸ್ನ ಮೊದಲ ಹೆಜ್ಜೆ ಇಟ್ಟಂತೆಯೇ ಸರಿ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸವಾಲಾಗಿ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ಧೈರ್ಯಂ ಸರ್ವತ್ರ ಸಾಧನಂ.